ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾವು ಯಾವುದೇ ವೀಡಿಯೋಸ್ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ವಿಡಿಯೋ ಮಾತ್ರ ಕೊನೆ ತನಕ ನೋಡಿ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಸಡನ್ನಾಗಿ ಟ್ರಿಪ್ಪು ಪ್ಲ್ಯಾನ್ ಆಯಿತು ಫ್ರೆಂಡ್ಸ್. ನಮ್ಮ ಬ್ರದರು ಇದ್ದಕ್ಕಿದ್ದಂಗೆ ಹೋಗೋಣ ಬನ್ನಿ ಅಂತ ಹೇಳಿದರು. ಯಾಕಂದರೆ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲೂ ಹೋಗ್ಲಿಲ್ವಲ್ಲ, ಹಂಗಾಗಿ ಸಡನ್ನಾಗಿ ಟ್ರಿಪ್ಪು ಪ್ಲ್ಯಾನ್ ಆಯಿತು. ಹಂಗಾಗಿ ಇದ್ದಕ್ಕಿದ್ದಂಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ನೋಡಿ. ಇದು ಶುಕ್ರವಾರ ನೈಟು ಹೋಗ್ತಾ ಇರೋದು ಫ್ರೆಂಡ್ಸು. ನೋಡಿ, ನಮ್ಮ ಅಕ್ಕ, ನಮ್ಮಮ್ಮ, ನಮ್ಮ ಬ್ರದರ್ ಹೆಂಡ್ತಿ ಇಷ್ಟೇ ಜನ ಹೋಗ್ತಾ ಇರೋದು. ನನ್ನ ಅಳಿಯ ಒಬ್ಬನು. ಇಷ್ಟು ಜನ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಫ್ರೆಂಡ್ಸ್. ಕುಣಿಗಲ್ ಹತ್ರ ಬಿದನಗೆರೆ ಅಂತ ಬರುತ್ತೆ, ಅಲ್ಲಿ ಹೋಗ್ತಾ ಇರೋದು. ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಈಗ 2 ವರ್ಷ ಆಯಿತು ಹೋಗಬೇಕು ಅಂದ್ಕೊಂಡಿದ್ವಿ. ಬಟ್ ಇವಾಗ ಕೂಡಿ ಬಂತು, ಅದಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಶನಿವಾರ ವಾರ ಅಲ್ವಾ ಆಂಜನೇಯಂದು, ಪಂಚಮುಖಿ ಆಂಜನೇಯಂದು, ಹಂಗಾಗಿ ಹೊರಟಿದ್ದೀವಿ. ಅಲ್ಲಿ ಹೋಗಿ ಮಲ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ಹಂಗಾಗಿ ಹೋಗಿ ಅಲ್ಲಿ ಮಲ್ಕೊಳ್ಳೋಣ, ಬೆಳಗ್ಗೆ ಎದ್ದು ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ಹೊಂಟಿದ್ದೀವಿ. ಇನ್ನು ಬೇರೆ ಬೇರೆ ಪ್ಲೇಸಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್. ಇಲ್ಲಿ ನಮ್ಮ ಬ್ರದರು ಗ್ಯಾಸು ತುಂಬಿಸ್ಕೊಳ್ಳೋಕ್ಕೆ ನಿಲ್ಲಿಸಿದ್ರು, ಹಂಗಾಗಿ ಅಲ್ಲಿ ವಿಡಿಯೋ ಮಾಡಿಕೊಂಡೆ ನೋಡಿ. ಇದು ಗ್ಯಾಸ್ ತುಂಬಿಸ್ಕೊಂಡು ಈಗ ಹೋಗ್ತಾ ಇದ್ದೀವಿ ನೋಡಿ. ಬಂದ್ವಿ, ಇದು ಬೆಳಗ್ಗೆ ಅಲ್ಲೇ ಮಲ್ಕೊಂಡಿದ್ವಿ. ಈಗ ಬೆಳಿಗ್ಗೆ ಕಾರಲ್ಲೇ ಮಲ್ಕೊಂಡ್ಬಿಟ್ವಿ, ರೂಮ್ ಸಿಗಲಿಲ್ಲ ನಮಗೆ. ಎಲ್ಲ ಮಲ್ಕೊಂಡ್ಬಿಟ್ಟಿದ್ರು. ಹೋಗೋ ಅಷ್ಟರಲ್ಲಿ 2 ಗಂಟೆ ಆಗಿಬಿಟ್ಟಿತ್ತು. ಹಾಗಾಗಿ ಕಾರಲ್ಲೇ ಮಲ್ಕೊಂಡ್ಬಿಟ್ವಿ ನೋಡಿ. ಎದ್ದಿದ್ದೀವಿ. ಎಷ್ಟು ಚಳಿ ಅಂದರೆ ಯಪ್ಪ, ಬಾಯಿ ಬಿಟ್ಟರೆ ಬಾಯಲ್ಲೆಲ್ಲ ಹೊಗೆ ಬರ್ತಾಯಿತ್ತು, ಅಷ್ಟು ಚಳಿ. ಯಾಕಂದರೆ ನಾವು ಏನು ತೊಗೊಂಡೇ ಹೋಗಿದ್ದಿಲ್ಲ, ಜರ್ಕಿನ್, ಅದು ಟೋಪಿ, ಸ್ವೆಟರು ಏನು ತೊಗೊಂಡೋಗಿದ್ದಿಲ್ಲ, ಬರೀ 2 ಬೆಡ್ಶೀಟ್ ತೊಗೊಂಡೋಗಿದ್ವಿ ಅಷ್ಟೇ. ಯಪ್ಪ, ಬರ್ತಿ ತುಂಬ ಶೀತ ಇತ್ತು ಫ್ರೆಂಡ್ಸ್. ಇನ್ನು 7 ಗಂಟೆ 7:30 ನೋಡಿ, ಇನ್ನೂ ಬಿಸಿಲು ಬಿದ್ದಿಲ್ಲ, ಅಷ್ಟು ಶೀತ ಇತ್ತು. ಆ ಪಕ್ಷಿಗಳ ನಾದ ಇಷ್ಟೊತ್ತು ಕೇಳಿದ್ರಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಮಾತಾಡಲಿಲ್ಲ. ಪಕ್ಷಿಗಳದ್ದು ತುಂಬ ಸೌಂಡು ಚೆನ್ನಾಗಿತ್ತು ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಆಯಿತು. ಈಗ ನೋಡಿ, ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ನೀರು ಕೊಡ್ತಾರೆ, ಬಿಸಿನೀರಿಗೆ 30 ರೂಪಾಯಿ, ತಣ್ಣೀರಿಗೆ 10 ರೂಪಾಯಿ ಫ್ರೆಂಡ್ಸ್. ಇವಾಗಂತೂ ಎಲ್ಲಿ ಹೋದ್ರು ಎಲ್ಲದಕ್ಕೂ ದುಡ್ಡು ಅಂದರೆ ದುಡ್ಡು. ಎಲ್ಲದಕ್ಕೂ ದುಡ್ಡು ಕೊಟ್ಟು ಈಗ ಸ್ನಾನ ಮಾಡಿದ್ವಿ ಫ್ರೆಂಡ್ಸ್. ನಾವು ನೋಡಿ, ಬಿಸಿನೀರಿಗೆ 30 ರೂಪಾಯಿ, ತಣ್ಣೀರಿಗೆ 10 ರೂಪಾಯಿ ಎಕ್ಸ್ಟ್ರಾ. ಎಲ್ಲರೂ ಒಂದೊಂದು ಬಕೆಟು ಇಸ್ಕೊಂಡು ಸ್ನಾನ ಮಾಡಿಕೊಂಡು, ಅಲ್ಲೇ ರೂಮ್ಸ್ ಇರುತ್ತೆ, ಅಲ್ಲೇ ಬಿಸಿನೀರು ಕೊಡ್ತಾರೆ. ಎಲ್ಲ ಮುಗಿಸ್ಕೊಂಡು ಈಗ ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ನಾವು ಮನೆಯಿಂದನೇ ಎಲ್ಲ ಹಣ್ಣು ಕಾಯಿ ಎಲ್ಲ ತೊಗೊಂಡೋಗಿದ್ವಿ ಫ್ರೆಂಡ್ಸ್. ಅಲ್ಲಿ ತುಂಬ ರೇಟ್ ಹೇಳಿದರು, ಎಲ್ಲ 200 ರೂಪಾಯಿ ಹೇಳಿದರು, ಅದು ಬುಟ್ಟಿ ಪೂಜೆದು. ಹಾಗಾಗಿ ನಾವು ಮನೆಯಲ್ಲೇ ತಗೊಂಡೋಗಿದ್ವಿ. ಹೂವು ಮಾತ್ರ ತೊಗೊಂಡ್ವಿ ಅಷ್ಟೇ ಅಲ್ಲಿ ನೋಡಿ. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಕಾಣ್ತಿದ್ದಿಲ್ಲ, ಅದು ಊಟದ ಹಾಲು ಫ್ರೆಂಡ್ಸ್. ಆಮೇಲೆ ಇಲ್ಲಿ ಬೆಳಿಗ್ಗೆ 11 ಗಂಟೆಗೆ ತಿಂಡಿ ಕೊಡ್ತಾರೆ ಫ್ರೆಂಡ್ಸ್. ಆಮೇಲೆ 2 ಗಂಟೆಗೆ ಊಟ ಕೊಡ್ತಾರಂತೆ. 11 ಗಂಟೆವರೆಗೂ ನಮಗೆ ಕಾಯೋಕ್ಕಾಗಲ್ಲ, ಹೊಟ್ಟೆ ಹಸಿದ್ಬಿಟ್ಟಿತ್ತು. ಹಂಗಾಗಿ ನಾವು ಪೂಜೆ ಮುಗಿಸ್ಕೊಂಡು ಅಲ್ಲಿ ತಿನ್ನೋಣ ಅಂತ ಹಾಗೆ ಹೋದ್ವಿ. 11 ಗಂಟೆವರೆಗೂ ಇಲ್ಲಿ ಪೂಜೆ ಎಲ್ಲ ನಡೆಯುತ್ತಂತೆ ಫ್ರೆಂಡ್ಸ್. ಹಂಗಾಗಿ ಆಮೇಲೆ ತಿಂಡಿ ಕೊಡೋದಂತೆ. ಬಟ್ ಅದನ್ನೊಂದು ನಾವು ತೊಗೊಳ್ಲಿಲ್ಲ ಅಷ್ಟೇ, ತಿಂಡಿ ಊಟನ. ಯಾಕಂದರೆ ನೆಕ್ಸ್ಟು ಇನ್ನೊಂದು ಪ್ಲೇಸಿಗೆ ಹೋಗಬೇಕಿತ್ತು ನಾವು. ಹಂಗಾಗಿ ಟೈಮ್ ಆಗುತ್ತೆ ಅಂತಂದು ನಾವು ತಿಂಡಿನೂ ತಿಂದಿಲ್ಲ, ಊಟನೂ ಮಾಡಿಲ್ಲ ಫ್ರೆಂಡ್ಸ್. ನೋಡಿ, ಸುತ್ತರ್ಕೊಂಡು ಹೋಗ್ಬೇಕು ಅಲ್ಲಿ ದೇವಸ್ಥಾನಕ್ಕೆ. ಅಲ್ಲಿ ಪಂಚಮುಖಿ ಆಂಜನೇಯ, ಆಮೇಲೆ ಶನಿ ಮಹಾತ್ಮನೂ ಇದೆ ಫ್ರೆಂಡ್ಸ್ ದೇವಸ್ಥಾನ. ಶನಿ ಮಹಾತ್ಮಂದು ಫುಲ್ ಪವರ್ಫುಲ್ ಸ್ನೇಹಿತರೆ. ನೋಡಿ, ವಿಶ್ವದ ಅತಿ ಎತ್ತರದ 161 ಅಡಿ ಆಂಜನೇಯ
ಮೂರ್ತಿ ಪ್ರತಿಷ್ಠಾಪಕರು ಇವರೇ ಫ್ರೆಂಡ್ಸ್, ಇಲ್ಲಿದ್ದಾರಲ್ಲ ಇವರೇ. ಅವ್ರ ಫೋಟೋ ಎಲ್ಲ ಹಾಕಿದ್ರು. 161 ಅಡಿ ಅಂದರೆ ಎಷ್ಟು ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್ ಆಂಜನೇಯ. ಅದು ನೋಡಿ ನಮಗಂತೂ ತುಂಬ ಖುಷಿ ಆಯಿತು. ಅದನ್ನು ಹೆಂಗೆ ತಂದು ಹೆಂಗೆ ನಿಲ್ಲಿಸಿದ್ರು ಅನ್ನೋದು ನಮಗಂತೂ ನೋಡಿ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಈಗ ನಾವು ಫಸ್ಟ್ ಹೋಗ್ತಿರೋದು ಇದು ಶನಿ ಮಹಾತ್ಮನ ದೇವಸ್ಥಾನ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಆ ಕಡೆ ಈ ಕಡೆ ನೋಡಿ ಫ್ರೆಂಡ್ಸ್, ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಇದು ಶನಿ ಮಹಾತ್ಮ ದೇವಸ್ಥಾನ. ಅದ್ರ ಹಿಂದುಗಡೆ ಇರೋದು ಪಂಚಮುಖಿ ಆಂಜನೇಯ ದೇವಸ್ಥಾನ. ತುಂಬ ಪವರ್ಫುಲ್ಲು ದೇವಸ್ಥಾನ ಫ್ರೆಂಡ್ಸ್. ಆಂಜನೇಯ ಆಮೇಲೆ ಶನಿ ಮಹಾತ್ಮ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ ಬಂದೋದ್ರೆ. ಹಾಗಾಗಿ ನಾವು ತುಂಬ ದಿವಸದಿಂದ ಅಂದ್ಕೊಂಡಿದ್ವಿ, ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಮುಂದೆ ಅವರೆಲ್ಲ ಹೋದರು, ನಾನು ವಿಡಿಯೋ ಮಾಡ್ಕೊತ ನಿಧಾನಕ್ಕೆ ಹೋದೆ ಫ್ರೆಂಡ್ಸ್. ಅಲ್ಲಿ ಬೆಲ್ಲದ ದೀಪ ಹಚ್ಚೋರು ಹಚ್ಬೋದು ಅಂತ ಅಲ್ಲಿ ಇಟ್ಟಿದ್ರು. ನಮ್ಮ ಬ್ರದರ್ ತೊಗೊಂಡಿದ್ರು. ಜಪಾ ಕುಸುಮ ಸಂಕಾಶಂ ಕಾಶಪೇಯ ಮಹಾರುಚಿಂ ತಮೋರಿಂ ಸರ್ವ ಪಾಪಾಗ್ನಂ ಪ್ರಣದೋಷ್ಟಿ ದಿವಾಕರಂ ಸವಿಶಂಕುಸಾರಾಮಂ ಕ್ಷೀರೋದಾನ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ವಕಟಭೂಷಣಂ. ಆಮೇಲೆ ಇಲ್ಲಿ ನಮ್ಮ ಬ್ರದರು ನಮ್ಮಮ್ಮ ಎಲ್ಲ ಹಚ್ಚುತ್ತಾ ಇದ್ದರು. ನಾನು ಹಚ್ಚಿದೆ ಬಟ್ ವಿಡಿಯೋ ಮಾಡಿಲ್ಲ. ಅದು ಅವ್ರು ಹಚ್ಚುತ್ತಾ ಇದ್ದಾರೆ ನೋಡಿ. ಎಳ್ಬತ್ತಿನೂ ಬೆಲ್ಲದ ತುಪ್ಪದ್ದು ದೀಪನೂ ಬೆಳಗ್ತಿದ್ದಾರೆ ಫ್ರೆಂಡ್ಸ್ ನಮ್ಮ ಬ್ರದರು. ಇಲ್ಲಿ ಇನ್ನೂ ಶನಿ ಮಹಾತ್ಮಗೆ ಪೂಜೆ ಅಲಂಕಾರ ನಡೀತಾ ಇತ್ತು ಫ್ರೆಂಡ್ಸ್. ಇನ್ನು ಪೂಜೆ ಆಮೇಲೆ ಅಂತ ಹೇಳಿದರು. ಆಮೇಲೆ ಇಲ್ಲಿ ಸುತ್ತಲೂ ಚೆನ್ನಾಗಿದೆ, ನೋಡ್ಕೊಂಬರೋಣ ಅಂತ ಈಗ ಈ ಕಡೆ ಹೊರಟಿವಿ. ಹಿಂಗಲ್ಲ ಹಿಂಗೆ ಮಕ್ಕಳಿಗೆ ಒಂದೊಂದು ಗ್ರಹ ಒಂದೊಂದು ಕಡೆ ಹೋಗಿ ಆಂಜನೇಯ ಪೂಜೆ ಮಾಡಿ ಎಡಬತ್ತಿ ಸೀರೆ ಇಲ್ಲ ದುಡ್ಡು ತಗೊಳ್ಳಶಿ ಪರ್ಸ್ನಾಗ ಇಟ್ಕ 100 ರೂಪಾಯಿ ಇಲ್ಲ ಹಾಕು ನಿನ್ ಕೈಯಾರ ಇಲ್ಲ ಹೆಚ್ಕೊಂಡಿದ್ನ
ಅಲ್ಲಿ ಒಂದು ಹತ್ರ ನೋಡಿದ್ರಲ್ಲ, ಅಲ್ಲಿ 100 ರೂಪಾಯಿ ಹಾಕಿದ್ವಿ ಫ್ರೆಂಡ್ಸ್ ಅನ್ನದಾನಕ್ಕೆ ಅಂತ. ಅನ್ನದಾನಕ್ಕೆ 100 ರೂಪಾಯಿ ಹಾಕಿದರೆ ಅವರು ಒಂದು ಕಾಯಿನು ಆಮೇಲೆ ಅದರಲ್ಲಿ ಅಕ್ಕಿ ಕೊಡ್ತಾರೆ. ಅದನ್ನು ಮನೇಲಿ ಇಡಿ, ದುಡ್ಡಿಡೋ ಜಾಗದಲ್ಲಿ ಇಡಿ ಅಂತ ಹೇಳಿದರು. ಹಂಗಾಗಿ ನಾವು ತೊಗೊಂಡ್ವಿ. ಅನ್ನದಾನಕ್ಕೆ ಅಂತ ಹಾಕಿದ್ವಿ ದುಡ್ಡು. ದೇವಸ್ಥಾನದ ಸುತ್ತಲೂ ಮಂಗಳ, ಚಂದ್ರ ಇವೆಲ್ಲ ಇದ್ದು ಫ್ರೆಂಡ್ಸ್. ದೇವರುಗಳು ಸುತ್ತಲೂ ನೋಡ್ತಾ ಇದ್ವಿ. ಸೂರ್ಯ, ಚಂದ್ರ, ಮಂಗಳ, ಬುಧ, ನೋಡಿ ಆಂಜನೇಯ ಎಲ್ಲ ಸುತ್ತಲೂ ಇದ್ದು ಎಲ್ಲ ನೋಡಿದ್ವಿ ಫ್ರೆಂಡ್ಸ್. ಆಮೇಲೆ ಈಗ ಹಿಂದುಗಡೆ ಪಂಚಮುಖಿ ದೇವಸ್ಥಾನ ಇದೆ, ಅಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ವಿ. ಬಟ್ ಇಲ್ಲಿ ಶನಿ ಮಹಾತ್ಮನ ಪೂಜೆ ಆಗ್ತಿರ್ಲಿಲ್ಲ, ಇನ್ನೂ ರೆಡಿ ಮಾಡ್ತಾಯಿದ್ರು. ಅಲ್ಲಿಗೆ ಹೋಗೋಣ ಅಂತ ಈಗ ಹಿಂದೆ ಹೋಗ್ತಿದ್ದೀವಿ. ನೋಡಿ ಇದೆ ಆಂಜನೇಯ ದೇವಸ್ಥಾನಕ್ಕೆ ದಾರಿ ಅಂತ. ಈ ಕಡೆ ಬಂದ್ವಿ ನಾವು. ಅಲ್ಲಿ ಇನ್ನೂ ಪೂಜೆ ನಡೀತಾ ಇತ್ತು ಫ್ರೆಂಡ್ಸ್. ಅಲ್ಲಿ ಜನ ಎಲ್ಲ ಕೂತಿದ್ರಲ್ಲ, ಅಲ್ಲಿ ಏನೋ ಇದನ್ನು ಮಾಡ್ತಾಯಿದ್ರು ಪೂಜೆನ. ಇಲ್ಲಿ ಈಗ ಹೋಗ್ತಾ ಇರೋದು ಆಂಜನೇಯ ದೇವಸ್ಥಾನಕ್ಕೆ, ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಇಲ್ಲಿ ದೇವರು ಫೋಟೋ ತೆಗಿಯೋಕ್ಕೆ ಬಿಡಲಿಲ್ಲ ಫ್ರೆಂಡ್ಸ್, ಹಂಗಾಗಿ ನಾನು ತೋರಿಸಿಲ್ಲ. ಆಂಜನೇಯ ದೇವಸ್ಥಾನನೇ ಇರೋದು, ಪಂಚಮುಖಿ ಆಂಜನೇಯ ಇಲ್ಲಿ ಇರೋದು. ವಿಡಿಯೋ ಫೋಟೋ ಏನೂ ಮಾಡೋಂಗಿರಲಿಲ್ಲ, ಬೈತಾ ಇದ್ದರು. ಹಂಗಾಗಿ ನಾನು ಸುಮ್ಮನಾದೆ. ಆಮೇಲೆ ನೋಡಿ ಇಲ್ಲಿ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಟಿಕೆಟ್ ಮಾಡಿದ್ದಾರೆ 10 ರೂಪಾಯಿ ಒಬ್ಬೊಬ್ಬರಿಗೆ. ಮೇಲ್ಗಡೆ ಹತ್ಕೊಂಡು ಹೋಗಬೇಕು. ಇಲ್ಲಿ ನೋಡಿ ಎಲ್ಲ ಬರೆದು ಹಾಕಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ನಿಂತಿದ್ದಾರಲ್ಲ ಇವ್ರ ಹತ್ರ 10 ರೂಪಾಯಿ ಟಿಕೆಟು ಫ್ರೆಂಡ್ಸ್. ಹೌದಾ? ಅಯ್ಯೋ ಆಂಜನೇಯ, ಮಾಡಿಸ್ಕೊಡ್ತೀವಿ. ಎಲ್ಲರೂ ಪ್ರತಿಯೊಬ್ಬರು ಎಲ್ಲರೂ ತಗೋಬೇಕಾಗಿದ್ದು ನೋಡಿ ಫ್ರೆಂಡ್ಸ್, ಇಲ್ಲಿ ಮೇಲಿಂದ ತೋರಿಸ್ತಿದ್ದೀನಿ. ಆಂಜನೇಯ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹತ್ರ ಹೋಗಿ ನಿಂತ್ಕೊಂಡು ಎಲ್ಲ ಫೋಟೋ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಎಷ್ಟು ಉದ್ದ ಇತ್ತು ನಮಗೆ ಕಾಣ್ತಾನೆ ಇರಲಿಲ್ಲ. ತಲೆ ಎತ್ತಿ ನೋಡಬೇಕಿತ್ತು. ಅಷ್ಟು 161 ಅಡಿ ಅಂದರೆ ಏನು ಸುಮ್ಮನೆನಾ ಫ್ರೆಂಡ್ಸ್? ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಅಲ್ವಾ ಆಂಜನೇಯ. ಸೂಪರ್ ಇತ್ತು ಫ್ರೆಂಡ್ಸ್. ಮೇಲೆ ಬಂದ್ಬಿಡ ತುಂಬ ಖುಷಿಯಾಯಿತು ನೋಡಿ. ಈ ದೇವರು ಬಂದುಬಿಟ್ಟು ಕುಣಿಗಲ್ ತಾಲೂಕು ಬಿದಿನಗೆರೆ ಅಂತ ಫ್ರೆಂಡ್ಸ್. ಯಾರು ಈ ಪ್ಲೇಸ್ ನೋಡಿಲ್ಲ, ತುಂಬ ಚೆನ್ನಾಗಿದೆ. ಹೋಗಿ ಒಂದು ಸಲ ವಿಸಿಟ್ ಮಾಡಿ ಬನ್ನಿ, ತುಂಬ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್ ಪ್ಲೇಸ್ ಮಾತ್ರ. ಆಮೇಲೆ ಪವರ್ಫುಲ್ ದೇವರು ಆಂಜನೇಯ ಮತ್ತು ಶನಿ ಮಹಾತ್ಮ. ನೋಡಿ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದಿದೆ ಫ್ರೆಂಡ್ಸ್.
ಈಗ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲೆಲ್ಲ ಇಟ್ಟಿದ್ದಾರೆ, ನೋಡಿ ತುಂಬ ಖುಷಿ ಆಯಿತು. ನೋಡಿ ಇವೆಲ್ಲ ದೇವರಿಗೆ ಅಭಿಷೇಕ ಮಾಡೋಕ್ಕೆ, ಆಮೇಲೆ ಬಾಳೆಹಣ್ಣು, ನೋಡಿ ಹೂವು, ತುಳಸಿ ಎಲ್ಲ ಥರ ಇಟ್ಟಿದ್ರು. ಇದನ್ನು ನೋಡಿ ತುಂಬ ಖುಷಿ ಆಯಿತು. ಇವಿಷ್ಟು ದೇವರಿಗೆ ಅಂತೀಗ ಎಲ್ಲ ಇಡೋದು, ಅದಕ್ಕೆ ನಾನು ವಿಡಿಯೋ ಮಾಡಿಕೊಂಡೆ. ಅಲ್ಲಿ ಇಟ್ಟಿದ್ರು ನೋಡಿ, ಹೂವು ಎಷ್ಟು ಚೆಂದ ಇದೆಯಪ್ಪ, ನೋಡಿ ತುಂಬ ಖುಷಿ ಆಯಿತು. ಇಲ್ಲಿ ಶನಿ ಮಹಾತ್ಮನ ದೇವಸ್ಥಾನದೊಳಗೆ ಅಲ್ಲೂ ಫೋಟೋ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಫ್ರೆಂಡ್ಸ್, ಹಂಗಾಗಿ ಅಲ್ಲಿ ತೋರ್ಸೋಕ್ಕಾಗಲಿಲ್ಲ. ಅಲ್ಲಿ 11 ಗಂಟೆವರೆಗೂ ಪೂಜೆ ಇದೆ ಅಂತ ಹೇಳಿದರು, ಹಾಗಾಗಿ ನಾವು ಹಣ್ಣು ಕೈ ಮಾಡಿಸ್ಕೊಂಡು ಬಂದ್ವಿ. ಇವತ್ತಿನ ಈ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ಲಾಗಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಮುಂದಿನ ವಿಡಿಯೋ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಪ್ಲೇಸಿಗೆ ಹೋಗಿದ್ದೀವಿ, ಆ ಪ್ಲೇಸು ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್, ತಪ್ಪದೆ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.